ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 80ನೇ ಅಧ್ಯಾಯವನ್ನು ಶುರು ಮಾಡೋಣ. ಆದರೆ ನೀತಾ ಅಕ್ಕನ ವಿಷಯದಲ್ಲಿ ಅವರು ಬದಲಾಗೇ ಇರಲಿಲ್ಲ. ದುಡ್ಡಿಗಾಗಿ ಬರೀ ನಾಟಕ ಆಡ್ತಾ ಇದ್ದಿದ್ದು ಅಂತ ಗೊತ್ತಾದ ಮೇಲೆ ಮಾವ ಸಹ ಹೀಗೆ ನಾಟಕ ಆಡ್ತಾ ಇರಬಹುದು ಅನ್ನೋ ಅನುಮಾನ ಕಾಡೋಕ್ಕೆ ಶುರುವಾಗಿದೆ. ಅತ್ತೆ ಮಾವನ ಕ್ಷಮಿಸಿ ಡಿವೋರ್ಸ್ನ ಕ್ಯಾನ್ಸಲ್ ಮಾಡಿದ್ಮೇಲೆ ಮಾವ ಮತ್ತೆ ಅತ್ತೆಗೆ ಮೇಲೆ ಕೈ ಮಾಡೋದು, ಅವರನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದನ್ನು ಮಾಡಿದ್ರೆ ಏನು ಮಾಡೋದು ಸೂರಿ? ಪಾಪ ಅತ್ತೆನ ಮತ್ತೆ ನಾನೇ ಹಳೆ ನರಕಕ್ಕೆ ತಳ್ದಂಗೆ ಆಗುತ್ತೆ ಅಲ್ವಾ ಎಂದಳು ಸಾನ್ವಿ. ಅವಳ ಮಾತು ಕೇಳಿ ನಸುನಕ್ಕ ಸೂರಜ್, ನನ್ನ ಸುಂಡಿಲಿಗೆ ಯಾವಾಗಲೂ ಹೀಗೆ ಬೇಡದ್ದೇ ಯೋಚನೆ ಮಾಡ್ಕೊಂಡು ಕೂರೋ ಅಭ್ಯಾಸ ಆಗಿದೆ. ಅಲ್ಲ ಕಣೆ ಸಾನು, ಅಪ್ಪ ಬದಲಾಗಿಲ್ಲ ಅಂದರೆ ಅವ್ರನ್ನ ಮತ್ತೆ ನಾವು ದೂರ ಇಟ್ಟರೆ ಆಯಿತು. ಈಗ ನೀತಾ ವಿಷಯದಲ್ಲಿ ಅವಳಿಗೆ ಒಂದು ಚಾನ್ಸ್ ಕೊಡೋ ಬಗ್ಗೆ ಯೋಚನೆ ಮಾಡಿದ್ದೆ. ಆಗ ಅವಳು ನಿಜವಾದ ಬಣ್ಣ ಹೊರಗಡೆ ಬಂತು. ಅದಕ್ಕೆ ತಾನೇ ಅವಳಿಗೆ ಅತಿ ಇಷ್ಟವಾದ ಹಣ ಕೊಟ್ಟು ಅವಳಿಂದ ಕೈ ತುಳ್ಕೊಂಡಿದ್ದು. ಅಪ್ಪನ ವಿಚಾರದಲ್ಲಿಯೂ ಅವರು ಬದಲಾಗಿಲ್ಲ, ಬರೀ ನಾಟಕ ಆಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಆಗ ಅದಕ್ಕೆ ತಕ್ಕ ಪರಿಹಾರ ಕಂಡುಕೊಂಡ್ರೆ ಆಯಿತು. ಅದೇ ಅಲ್ವಾ ಸಾನು ಬದುಕು ಅಂದರೆ. ನಮ್ಮ ಯೋಚನೆಯ ಲಹರಿಗೆ ತಕ್ಕಂತೆ ನಮ್ಮ ಬದುಕಿರಲ್ಲ. ನಮ್ಮ ಲೈಫ್ನೇ ತಗೋ, ನಿನಗೆ ಹೇಳ್ದೆ ಕೇಳದೆ ತಾಳಿ ಕಟ್ಟಿದೆ, ಆದರೆ ಯಾವತ್ತೂ ನಿನ್ನನ್ನು ಈ ಮಟ್ಟಕ್ಕೆ ಪ್ರೀತಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೋಡು ಸಾನು, ನಮ್ಮ ಬದುಕಲ್ಲಿ ದೊಡ್ಡ ವಿಲನ್ಗಳಂತೆ ಇದ್ದ ಆ ವಸುಧಾ ಜೈಲ್ ಪಾಲಾಗಿದ್ದಾಳೆ. ಅವಳ ಮಗ ಈ ಭೂಮಿ ಮೇಲೇ ಇಲ್ಲ. ನಿನ್ನ ಅತ್ತಿಗೆ ದ್ಯುತಿ ನಿನ್ನ ಹತ್ರಕ್ಕೂ ಸುಳಿದೇ ಇರೋ ಹಾಗೆ ನಿನ್ನ ಅಣ್ಣ ನಿಗಾ ವಹಿಸ್ತಾ ಇದ್ದಾರೆ. ಇನ್ನು ನೀತಾ ನಮ್ಮ ಕುಟುಂಬದ ಜೊತೆಗಿನ ಸಂಬಂಧವನ್ನೇ ಮುರಿದುಕೊಂಡಿದ್ದು ಆಯಿತು. ಯುವರಾಜ್ ಅಣ್ಣ ಮತ್ತು ಮಹಿಮಾ ಮದುವೆ ಆದಮೇಲೆ ಇದೇ ಮನೇಲಿದ್ದರೂ ಈ ಮನೆ ಎಲ್ಲ ಜವಾಬ್ದಾರಿ ನಿನ್ನದೇ. ಅವಳು ಹಿರಿ ಸೊಸೆ ಆದರೂ ನೀನು ಈ ಮನೆ ಒಡತಿ ಅನ್ನೋದನ್ನು ಮರಿಬೇಡ. ಯಾರೆಷ್ಟೇ ಒಳ್ಳೆಯವರಾದರೂ ಯಾರನ್ನು ಅತಿಯಾಗಿ ಹೆಚ್ಚು ನಂಬದೆ ನೀನು ಹುಷಾರಲ್ಲಿ ನೀನಿರು, ಸರಿನಾ? ಸೂರಜ್ ಮಾತಿಗೆ ವಿಧೇಯ ವಿದ್ಯಾರ್ಥಿಯಂತೆ ತಲೆ ಆಡಿಸಿದ ಸಾನ್ವಿ ಮನಸ್ಸು ಗೊಂದಲದಿಂದ ಹೊರಗೆ ಬಂದಿತ್ತು. ನೇರ ಈಗ ಅತ್ತೆ ರೂಮಿಗೆ ಹೋದವಳು ಅಲ್ಲಿ ಅಜ್ಜಿ ಜೊತೆಗೆ ಕೂತು ಹರಟೆ ಹೊಡಿತಾ ಇದ್ದ ಸೂರ್ಯಾಂಶ್ನ ಹೊರಗಡೆ ಕಳಿಸಿ, ಅತ್ತೆ, ನೀವು ನನಗೊಂದು ಪ್ರಾಮಿಸ್ ಮಾಡಬೇಕು. ನೀವು ಮಾವನನ್ನು ಕ್ಷಮಿಸಿ ಅವರು ನಿಮ್ಮ ಬದುಕಿಗೆ ವಾಪಸ್ ಬಂದ ಮೇಲೆ ಮೊದಲಿನ ಹಾಗೆ ಅವರು ಏನಾದರೂ ನಿಮಗೆ ಹಿಂಸೆ ಮಾಡಿದ್ರೆ ಯಾವುದನ್ನು ಮುಚ್ಚಿಡದೆ ಎಲ್ಲನೂ ನೇರವಾಗಿ ನನಗೆ ಹೇಳಬೇಕು ಎಂದಳು. ಸೊಸೆಯ ಮಾತಿಗೆ ಮುಗುಳ್ನಗೆಯೊಂದಿಗೆ ಒಪ್ಪಿಗೆ ನೀಡಿದ ಜಾನಕಿಯವರು ಸೊಸೆಯ ಹಣೆಗೆ ಮುತ್ತಿಟ್ಟು, ಅದ್ಯಾವ ಜನ್ಮದಲ್ಲಿ ನಾನು ಹೆತ್ತ ಮಗಳಾಗಿದ್ಯೋ ನೀನು. ಮದುವೆ ಆಗಿ ಬಂದಾಗಿನಿಂದ ನನ್ನ ಹೆತ್ತ ತಾಯಿಯಾಗೆ ಕಾಳಜಿ ಮಾಡ್ತೀಯ. ಆದರೆ ನಾನೇ ನಿನಗೆ ಎಷ್ಟೋ ಸಲ ಕಷ್ಟ ಕೊಟ್ಬಿಟ್ಟಿದ್ದೀನಿ ಸಾನ್ವಿ. ಈಗಲೂ ಒಂದು ಕ್ಷಣ ನೀನು ಈ ಮನೆ ಸೊಸೆಯಾಗಿ ಬರದೆ ಆ ಚಾರ್ವಿಕಾನೆ ನನ್ನ ಮಗ ಮದುವೆ ಆಗಿದ್ರೆ ನಮ್ಮ ಮನೆ ಪರಿಸ್ಥಿತಿ ಹೇಗಿರ್ತಾಯಿತ್ತು ಅಂತ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಕಂದ. ದೇವರು ನಮ್ಮ ಪಾಲಿಗಿದ್ದಾನೆ, ಅದಕ್ಕೆ ಸೊಸೆಯಾಗಿ ಈ ಮನೆಗೆ ನೀನು ಬಂದೆ. ನಿನ್ನ ಮಾವನ ಪ್ರತಿಯೊಂದು ಕೆಟ್ಟ ಕೆಲಸಕ್ಕೂ ಬ್ರೇಕ್ ಹಾಕಿದೆ. ಸ್ವಾರ್ಥಿಗಳೇ ತುಂಬಿದ ಮನೆಯಲ್ಲಿ ಪ್ರೀತಿ, ವಾತ್ಸಲ್ಯ, ಮಮತೆ ತುಂಬಿದೆ. ಇನ್ನು ನಿನ್ನ ಮುದ್ದಾದ ಮಕ್ಕಳಂತೂ ಈ ವರ್ಮಾ ಮ್ಯಾನ್ಷನ್ನ ನಂದಕೂಕ್ಲ ಮಾಡಿದ್ದಾರೆ. ಮಾತಾಡುತ್ತಾ ಭಾವುಕರಾದ ಅತ್ತೆನ ಸಮಾಧಾನ ಪಡಿಸಿದ ಸಾನ್ವಿ ಈಗ ಅವರಿಗೆ ಶಾಪಿಂಗ್ ಹೋಗಲು ತಯಾರಾಗಿ ಎಂದು ತಿಳಿಸಿ ತಾನು ಹೋಗಿ ತನ್ನ ಮಕ್ಕಳನ್ನು ರೆಡಿ ಮಾಡಿ ಮನೆಯವರೆಲ್ಲರ ಜೊತೆಗೆ ಶಾಪಿಂಗ್ ಮಾಲ್ ಒಂದಕ್ಕೆ ಬಂದರು. ಮೊದಲಿಗೆ ರಿಸೆಪ್ಷನ್ಗೆ ಎಂದು ಯುವರಾಜ್ ಹಾಗೂ ಮಹಿಮಾ ಶೇರ್ವಾನಿ ಲೆಹೆಂಗಾ ಕೊಳ್ಳಲು ಒಂದು ಬ್ರೈಡಲ್ ಫ್ಯಾಷನ್ ಸ್ಟೋರ್ಗೆ ಭೇಟಿ ಕೊಟ್ಟಾಗ ಆ ಅಂಗಡಿಯೊಳಗೆ ಹೋಗುತ್ತಲೇ ಸಾನ್ವಿ ಮುಖ ಹೂವಂತೆ ಅರಳಿತ್ತು. ಸ್ಟೋಲರ್ನಲ್ಲಿ ಕಿರಣನನ್ನು ಮಲಗಿಸ್ಕೊಂಡು ಅದನ್ನು ನೂಕುತ್ತಾ ಸಾನ್ವಿ ಜೊತೆಗೆ ಹೆಜ್ಜೆ ಆಗ್ತಾ ಇದ್ದ ಸೂರಜ್ ಸಾನ್ವಿ ಮುಖದಲ್ಲಿ ಇದ್ದಕ್ಕಿದ್ದ ಹಾಗೆ ಮೂಡಿದ ಸಂತೋಷ ಕಂಡು, ಏನಾಯ್ತು ಸಾನು, ನಿನ್ಗೆ ಯಾವುದಾದ್ರೂ ಲೆಹೆಂಗಾ ತುಂಬ ಇಷ್ಟ ಆಗೋಯ್ತಾ? ಅದಕ್ಕೆ ಮೇಡಮ್ ಮುಖದಲ್ಲಿ ಈ ನಗು? ಸೂರಿ ಮಾತಿಗೆ ಇಲ್ಲ ಅಂತ ಹೇಳಿ ಅವನ ತೋಳು ಬಳಸಿದ ಸಾನ್ವಿ, ನಿಮಗೆ ಮರ್ತೇ ಹೋಗಿದೆ ಅನಿಸುತ್ತೆ ಸೂರಿ. ಆದರೆ ಸುಮಾರು 5 ವರ್ಷದ ಹಿಂದೆ ನೀವು ನನ್ನ ಇದೇ ಅಂಗಡಿಗೆ ಕರ್ಕೊಂಡು ಬಂದಿದ್ರಿ, ಇದೇ ಯುವರಾಜ್ ಭಾವನ್ ಮದುವೆಗೆ ಶಾಪಿಂಗ್ ಮಾಡೋಕ್ಕೆ, ನೆನಪಾಯ್ತಾ ಅಂತ ಕೇಳಿದ್ರೆ ಒಂದು ಕ್ಷಣ ಗತದ ನೆನಪಿಗೆ ಜಾರದವನು, ಹೋ ಹೌದಲ್ವ ಸಾನು, ನೀನಾಗ ಶಾಪಿಂಗ್ ಆದಮೇಲೆ ಬರ್ಗರ್ ಕೇಳಿದ್ದೆ. ಸೂರಜ್ ಮಾತಿಗೆ ಹೌದು ಅಂತ ಗೋಣಾಡಿಸ್ತಾ ಸುಂದರವಾದ ಮುಗುಳ್ನಕ್ಕೆ ಬೀರಿದ್ಲು. ಸ್ವಲ್ಪ ಶಾಪಿಂಗ್ ಮಾಡಿ ಬರ್ತೀವಿ ಅಂತ ಮಕ್ಕಳನ್ನು ಈಗ ಅನುಪಮ ಅಮ್ಮ ಜಾನಕಿಯತ್ತೆ ಸುಪರ್ದಿಗೆ ವಹಿಸಿದ ಸಾನ್ವಿ ಸೂರಜ್ ಜೊತೆಗೆ ಏಕಾಂತವಾಗಿ ಇಡೀ ಮಾಲ್ ಸುತ್ತಿ ಕೊನೆಗೆ ಕಾಫಿ ಶಾಪ್ಗೆ ಹೋಗಿ ಕುಳಿತಾಗ, ಚಾರ್ವಿಕಾಗೆ ಸಾರಿ ಕೇಳೋಕ್ಕೆ ನನ್ನ ಹೆಲ್ಪ್ ಕೇಳಿ ಚಾಕ್ಲೇಟ್ಗೆ ತೆಗೆದುಕೊಂಡು ಹೋಗಿದ್ದು ನೆನಪಿದೆಯಾ ಸೂರಿ? ಹ್ಞೂ ನೆನಪಿದೆ, ಎಲ್ಲನೂ ನೆನಪಿದೆ. ಈ ನನ್ನ ಮುದ್ದು ಮಡದಿಯ ಜೊತೆಗೆ ಕಳೆದ ಪ್ರತಿ ಕ್ಷಣ ಎಷ್ಟು ಸ್ಪೆಷಲ್ ಅನ್ನೋದು ನನಗೆ ಮಾತ್ರ ಗೊತ್ತಿದೆ.
ಹೇಳಿ ಇಬ್ಬರು ಅಲ್ಲಿಯೇ ಬರ್ಗರ್ ಜ್ಯೂಸ್ ಆರ್ಡರ್ ಮಾಡಿ ತಿಂದು ಮುಗಿಸಿದವರು ನಂತರ ಯುವರಾಜ್ ಮದುವೆಗೆ ಅಂತ ತಮಗಾಗಿ ಮತ್ತು ಮಕ್ಕಳಿಗಾಗಿ ಬಟ್ಟೆಗಳನ್ನು ಖರೀದಿ ಮಾಡಿ ಒಡವೆ ಅಂಗಡಿಗೆ ಬಂದರು. ಅಲ್ಲಿ ಇನ್ನೂ ಮಹಿಮಾ ಕರಿಮಣಿ ಸರದ ಪ್ಯಾಟ್ರನ್ ಸೆಲೆಕ್ಟ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದರೆ ಅಲ್ಲಿಗೆ ಬಂದ ಸಾನ್ವಿ ಮತ್ತು ಸೂರಜ್, ನಾವಿಬ್ಬರು 2 ಅವರ್ ಸುತ್ತಾಡಿ ಬಂದರೂ ಇವ್ರು ಶಾಪಿಂಗ್ ಮುಗಿದಿಲ್ವಾ ಅಂತ ಕೇಳಿದ್ರೆ ಜಾನಕಿಯವರು ಪೆಚ್ಚು ಮುಖ ಹಾಕ್ಕೊಂಡು ಇಲ್ಲ ಅಂತ ತಲೆ ಆಡಿಸಿದ್ರು. ಅನುಪಮಾ ಅವರು, ಇದಾದ ಮೇಲೆ ಇನ್ನೂ ಸೀರೆ ಶಾಪಿಂಗ್ ಬಾಕಿ ಇದೆ ಅಳಿಯಂದ್ರೆ ಹೇಳಿದ್ದು ಹೇಳಿ ನಿಟ್ಟುಸಿರು ಬಿಟ್ಟು ಅಲ್ಲಿಯೇ ಇದ್ದ ಸ್ಟೂಲ್ ಮೇಲೆ ಕೂತ ಸೂರಿ, ಏನೇ ಹೇಳಿ ಅತ್ತೆ, ಯಾವುದೇ ಶಾಪಿಂಗ್ ಚಿಂತೆ ಇಲ್ಲದೆ ಹೀಗೆ ಸೆಲೆಕ್ಷನ್ ಮಾಡೋ ಗೋಳಿಲ್ಲದೆ ನೆಮ್ಮದಿಯಾಗಿ ಮದುವೆ ಆಗಿದ್ದು ನಮ್ಮ ಸಾನುನೇ ಅಲ್ವಾ ಸಾನು ಅಂತ ಕೇಳ್ದ. ಹೌದೌದು, ಮೋಸ್ಟ್ ಸ್ಪೆಷಲ್ ಮದುವೆ ಅಂದರೆ ಅದು ನಮ್ಮ ಮದುವೆನೇ ತಾನೇ. ಈಗ ನಮ್ಮ ಮಕ್ಕಳು ಮದುವೆ ಫೋಟೋ ಕೇಳಿದ್ರು ತೋರಿಸೋಕೆ ನೆಟ್ಟಗೊಂದು ಫೋಟೋ ಇಲ್ಲ. ಹಿಂದಿನ ದಿನ ರಿಸೆಪ್ಷನ್ ಆಗಿರೋದು ಒಂದು ಹುಡುಗಿ ಜೊತೆಗೆ, ಮರುದಿನ ಮದುವೆ ಇನ್ನೊಂದು ಹುಡುಗಿ ಜೊತೆಗೆ. ನಮ್ಮ ಸೂರಜ್ ಸರ್ ಒಬ್ಬರ ಕೈನಲ್ಲೇ ಇಂಥ ಸ್ಪೆಷಲ್ ಮದುವೆ ಆಗೋಕ್ಕೆ ಸಾಧ್ಯ ಇರೋದು. ಸಾನ್ವಿ ಕೊಂಕು ಮಾತು ಕೇಳಿ ಮುಖ ದಪ್ಪ ಮಾಡಿಕೊಂಡು ಕೂತ ಸೂರಿ ಬಳಿಗೆ ಬಂದ ಅವನ ಮಗ, ಪಪ್ಪ ಬೋರ್ ಆಗ್ತಾ ಇದೆ, ಗೇಮ್ ಝೋನ್ಗೆ ಹೋಗೋಣ ಪ್ಲೀಸ್ ಪಪ್ಪ ಅಂತ ಹೇಳಿದ್ರೆ ಸರಿ ಅಂತ ಮಗನನ್ನು ಎತ್ಕೊಂಡು, ಸಾನು ನೀನು ಕಿರುನ ಕರ್ಕೊಂಡು ಬಾ ಅಂತ ಹೇಳ್ತಾ ಒಡವೆ ಅಂಗಡಿಯಿಂದ ಹೊರಡಲು ನೋಡಿದಾಗ ಸೂರಜ್ನ ತಡೆದ ಯುವರಾಜ್, ಭಾರಿ ಮೋಸ ಕಾಣೋ ನಿಂದು. ಒಟ್ಟಿಗೆ ಶಾಪಿಂಗ್ ಹೋಗೋಣ ಅಂತ ನಾನು ಒತ್ತಾಯ ಮಾಡಿದ್ದಕ್ಕೆ ಬಂದು ಈಗ ನನ್ನ ಜೊತೆಗೆ ನಿಂತು ನೀನೇನು ಸೆಲೆಕ್ಷನ್ ಮಾಡೋಕ್ಕೆ ಸಹಾಯ ಮಾಡ್ತಿಲ್ಲ. ಇನ್ನು ನಮ್ಮ ಸಾನು ಪುಟ್ಟಿ ಸಹ ಮಹಿಗೆ ಏನು ಹೆಲ್ಪ್ ಮಾಡ್ತಿಲ್ಲ. ಹೀಗೆ ಬಂದು ನಿಂಪಾಡೆಗೆ ಉಳಿದ್ರೆ ಏನು ಚಂದ. ಮೊದಲು ಶಾಪಿಂಗ್ ಮುಗಿಸಿ ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಟ ಆಡ್ಸೋಕ್ಕೆ ಹೋಗಿಪ್ಪ ಎಂದ ಯುವರಾಜ್. ಅಣ್ಣನ ಮಾತಿಗೆ ಕಿರುನಗೆ ಬೀರಿದವನು ಅವನ ಭುಜ ತಟ್ಟಿದ ಸೂರಜ್, ಎಲ್ಲರೂ ಜೊತೆಯಾಗಿ ಬರೋಣ ಅಂತ ನೀನು ಬಲವಂತ ಮಾಡಿದ್ದಕ್ಕೆ ನಾವು ಬಂದ್ವಿ. ಆದರೆ ಮಿಕ್ಕಿದ ಸೆಲೆಕ್ಷನ್ಗಳೆಲ್ಲ ನಿನಗೆ ಮಹಿಮಾಗೆ ಸೇರಿದ್ದು. ಅಮ್ಮನ ಹತ್ರ ನನ್ನ ಕಾರ್ಡ್ ಇದೆ, ಬಿಲ್ ಎಷ್ಟಾದರೂ ಅದ್ರ ಚಿಂತೆ ಮಾಡಬೇಡ. ಆದರೆ ನಾನೇ ಪರ್ಸ್ನಲಾಗಿ ನಿಂತು ನಿನಗಾಗಿ ಬಟ್ಟೆ ಒಡವೆ ಸೆಲೆಕ್ಟ್ ಮಾಡಲಾರೆ ಅಣ್ಣ. ಒಂದು ಮಾತು ಹೇಳ್ತೀನಿ, ಬೇರೆಯವರ ವಿಷಯದಲ್ಲಿ ನಮಗೆ ನೋವು ಮಾಡಿದವರಿಗೆ ಶಿಕ್ಷೆ ಕೊಟ್ಟು ಆತ್ಮಕ್ಕೆ ತೃಪ್ತಿ ತಂದುಕೊಂಡಿದ್ದು ಆಯಿತು. ಆದರೆ ನಿನ್ನ ವಿಷಯದಲ್ಲಿ ನಿನ್ನ ತಪ್ಪಿಗೆ ಕ್ಷಮೆ ಕೊಟ್ಟು ನಾನು ಸಾನ್ವಿ ನಮ್ಮ ಪಾಡಿಗೆ ನೆಮ್ಮದಿಯಾಗಿ ಉಳಿಯೋ ನಿರ್ಧಾರ ಮಾಡಿದ್ದು ಆಗಿದೆ. ಒಮ್ಮೆ ಕನ್ನಡಿ ಒಡೆದು ಹೋದರೆ ಆಯಿತು. ಮತ್ತೆ ಏನಾದರೂ ಮಾಡಿದರೂ ಅದರಲ್ಲಿ ಹಿಂದೆ ಪ್ರತಿಬಿಂಬ ಹೇಗೆ ಬರಲ್ವೋ ಹಾಗೆ ಒಂದ್ಸಲ ಕಹಿಯಾದ ಸಂಬಂಧಗಳು ಮತ್ತೆ ಮೊದಲಿನ ಹಾಗೆ ಬೆಸೆದುಕೊಳ್ಳೋದಿಲ್ಲ. ಹಾಗಂತ ನಿನ್ನ ಹಳೆ ತಪ್ಪುಗಳನ್ನು ಎತ್ತಾಡ್ತಾ ಇದ್ದೀನಿ ಅನ್ಕೋಬೇಡ ಅಣ್ಣ. ನಿನಗೆ ನೀತಾಯಿಂದ ಬಿಡುಗಡೆ ಸಿಕ್ತು. ಈಗ ಮಹಿಮಾನ ಮದುವೆ ಆಗಿ ಹೊಸ ಬದುಕು ಕಟ್ಕೊಳ್ತಾ ಇದೀಯಾ. ಎಲ್ಲವೂ ಒಳ್ಳೆಯದೇ ಆಗಲಿ. ಆದರೆ ಒಮ್ಮೆ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಅಂದು ಚಿಕ್ಕುಗೆ ಹುಷಾರಿಲ್ಲ ಅಂದಾಗ ಸಾನ್ವಿ ನಿನ್ನ ಸಹಾಯ ಕೋರಿ ಫೋನ್ ಮಾಡಿದಾಗ ನೀನು ತೋರಿದ ನಿರ್ಲಕ್ಷ್ಯದಿಂದ ಅವನಿಗೆ ಏನಾದರೂ ಆಗಿದ್ರೆ ಆಗ ಸಾನು ಏನು ಮಾಡಬೇಕಿತ್ತು? ನನ್ನ ಹೆಂಡತಿ, ನನ್ನ ಮಗ, ನನ್ನ ಬದುಕಿಗೆ ಎಂದೂ ವಾಪಸ್ ಬರ್ತಾನೇ ಇರಲಿಲ್ಲ. ಇದೆಲ್ಲ ಕಹಿ ಅಂತ ನನ್ನ ಮನಸ್ಸಿಂದ ಯಾವತ್ತೂ ಮಾಸಲ್ಲ ಅಣ್ಣ. ಅದಕ್ಕೆ ಮತ್ತೆ ನನ್ನ ಹತ್ರ ಅತಿ ಸಲುಗೆ ನಿರೀಕ್ಷಿಸಬೇಡ. ಹಾಗಂತ ನಾನು ನಿನ್ನನ್ನು ಮನೆ ಬಿಟ್ಟು ಕಳಿಸ್ತೀನಿ, ಕೆಲಸದಿಂದ ತೆಗೆದು ಹಾಕ್ತೀನಿ ಅನ್ಕೋಬೇಡ ಅಣ್ಣ. ನಾನಷ್ಟು ಕ್ರೂರಿಯಲ್ಲ. ಅಲ್ಲದೆ ಸಾನ್ವಿ ಹೇಳಿದ್ದಾಳೆ, ನಮ್ಮ ಬದುಕಲ್ಲಿ ನಮಗೆ ಕಷ್ಟ ಕೊಟ್ಟವರನ್ನು ಕ್ಷಮಿಸಿ ಹಳೆ ಕಹಿಯನ್ನೆಲ್ಲ ಮರೆತು ಹೊಸದಾಗಿ ಬದುಕು ಶುರು ಮಾಡೋಣ ಅಂತ. ಅವಳ ಆ ಆಸೆಗೆ ಇಲ್ಲ ಅನ್ನಲಾರೆ. ಅದಕ್ಕೆ ಈ ಹಿಂದೆಯೇ ನಿನ್ನ ಎಲ್ಲ ತಪ್ಪಿಗೂ ನಾನು ನಿನಗೆ ಕ್ಷಮೆ ಕೊಟ್ಬಿಟ್ಟಿದ್ದೀನಿ ಅಣ್ಣ. ಆದರೆ ಇನ್ನು ಮುಂದೆ ನನ್ನ ಆದ್ಯತೆ ನನ್ನ ಹೆಂಡತಿ, ಮಕ್ಕಳು, ನಂತರ ಬೇರೆಯವರು. ಈಗ ನನ್ನ ಮಗ ಗೇಮ್ ಝೋನ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ. ನೀವು ಒಡವೆ ಸೆಲೆಕ್ಟ್ ಮಾಡೋವರೆಗೂ ಅವನನ್ನು ಸುಮ್ಮನೆ ಕಾಯಿಸಿ ಬೇಸರ ಮಾಡಲಾರೆ. ನಾನು ನನ್ನ ಹೆಂಡತಿ, ಮಕ್ಕಳ ಜೊತೆಗೆ ಗೇಮ್ ಝೋನಲ್ಲಿ ಕಾಲ ಕಳೀತಾ ಇರ್ತೀನಿ. ನೀನು ಎಲ್ಲ ಶಾಪಿಂಗ್ ಮುಗಿಸಿ ಆಮೇಲೆ ಫೋನ್ ಮಾಡು, ನಾವು ಪಾರ್ಕಿಂಗ್ ಜಾಗಕ್ಕೆ ನೇರವಾಗಿ ಬರ್ತೀವಿ ಅಂತ ಹೇಳಿ ಸಾನ್ವಿ ಮತ್ತು ಮಕ್ಕಳ ಜೊತೆಗೆ ಮಾಲ್ನ 4ನೇ ಮಹಡಿಯ ಕಡೆಗೆ ಪಾದ ಬೆಳೆಸಿದ ಸೂರಜ್. ಹೆಚ್ಚು ಕಡಿಮೆ ಯುವರಾಜ್ ಮದುವೆ ತಯಾರಿಗಳೆಲ್ಲ ಮುಗಿದಿತ್ತು. ಸೂರಿ, ನಾಳೆ ಸಂಜೆಗೆ ನಾವು ರೆಸಾರ್ಟ್ಗೆ ಹೋಗಬೇಕು ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ಯಾಕಿಂಗ್ ಮುಗಿದಿದೆ. ಆದರೆ ನೀವು ರಿಸೆಪ್ಷನ್ಗೆ ಏನು ಹಾಕ್ಕೊಳ್ತೀರಾ ಅಂತ ಹೇಳಲೇ ಇಲ್ಲ. ಶೇರ್ವಾನಿನ ಇಲ್ಲ ಸೂಟಾ? ತನ್ನ ಪಾಡಿಗೆ ಬ್ಯಾಗ್ಗಳನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದ ಸಾನ್ವಿಯನ್ನು ಹಿಂದಿನಿಂದ ಬಳಸಿ ಹಾಗೆಯೇ ಅವಳ ಕೆನ್ನೆಗೆ ಮುತ್ತಿಟ್ಟ ಸೂರಜ್. ನಾನೇನು ಹಾಕ್ಕೊಳ್ಬೇಕು ಅನ್ನೋ ಚಾಯ್ಸ್ನ ನನ್ನ ಹೆಂಡ್ತಿಗೆ ಬಿಟ್ಟಿದ್ದೀನಿ ಹೇಳ್ತಾ ಹಾಗೆ ಅವಳ ಕೊರಳ ಇಳಿಜಾರಿನಲ್ಲಿ ಮುಖ ಒದಗಿಸಿ, ನಿನ್ನ ಪ್ಯಾಕಿಂಗ್ ಆಯಿತು ಅಂದರೆ ಈ ನಿನ್ನ ಗಂಡನ ಕಡೆಗೂ ಸ್ವಲ್ಪ ಗಮನ ಕೊಡು ಸಾನು. ಸೂರಜ್ ನಡವಳಿಕೆಗೆ ಕಿರಿಕಿರಿ ಮಾಡಿಕೊಂಡು ಅವನನ್ನು ಹಿಂದಕ್ಕೆ ಸರಿಸುತ್ತಾ, ನಿಮ್ಮ ಅಣ್ಣನ ಮದುವೆ ತಯಾರಿಗಳು ನಡೀತಾ ಇದೆ. ನೀವು ನ್ಯಾಯವಾಗಿ ಎಲ್ಲ ಕೆಲಸ ಮಾಡಬೇಕು. ಆದರೆ ಅದೇನೋ ನನ್ನ ಫ್ಯಾಮಿಲಿ ಮುಖ್ಯ ಅಂತ ಮಕ್ಕಳ ಜೊತೆ ಆಟ ಆಡಿಕೊಂಡು ಆಫೀಸ್ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೀರಾ.
ಆದರೆ ನನಗೆ ನಿಮ್ಮ ಹಾಗಿರೋಕ್ಕೆ ಮನಸ್ಸೊಪ್ಪಲ್ಲ ಸೂರಿ. ಅಲ್ಲದೆ ನಮ್ಮ ಮಗ ಈಗ ದೊಡ್ಡವನಾಗಿದ್ದಾನೆ. ಅವನ ಮುಂದೆ ನೀವು ಸ್ವಲ್ಪ ಡೀಸೆಂಟಾಗಿ ನಡೆದುಕೊಂಡ್ರೆ ಒಳ್ಳೆಯದು. ತನಗೆ ಬುದ್ಧಿವಾದ ಹೇಳ್ತಾ ಇರುವ ಮಡದಿಯನ್ನು ಬಳಸಿ ತನ್ನೆದೆಗೆ ಒರಗಿಸಿಕೊಂಡ ಸೂರಜ್ ಅವಳ ನೆತ್ತಿಯ ಮೇಲೆ ತುಟಿ ಊರಿದ. ಸಾನುಮ, ಅಣ್ಣನ ಮದುವೆ ಅಂದರೆ ಸಾಕು, ನನಗೆ ನಮ್ಮ ಮದುವೆನೇ ನೆನಪಾಗುತ್ತೆ ಕಣೋ. ಇದೇ ಯು ವಿ ಅಣ್ಣನ ಮದುವೆ ಟೈಮ್ನಲ್ಲಿ ನಾನು ಎಷ್ಟು ಸ್ಟ್ರೆಸ್ನಲ್ಲಿದ್ದೆ ಗೊತ್ತಾ. ಮನಸ್ಸಿನಲ್ಲಿ ನಿನ್ನನ್ನು ಮದುವೆ ಆಗಬೇಕು ಅನ್ನೋ ನಿರ್ಧಾರ ಏನೋ ಮಾಡಿಬಿಟ್ಟಿದ್ದೆ. ಆದರೆ ಎಲ್ಲನೂ ನನ್ನ ಪ್ಲ್ಯಾನ್ ಪ್ರಕಾರನೇ ನಡೆಯುತ್ತಾ, ಅಕಸ್ಮಾತ್ ಸಾನು ಬರೋದು ತಡ ಆದರೆ ಅಥವಾ ಏನಾದರೂ ತೊಂದರೆ ಆಗಿ ಮದುವೆಗಳು ಬರದೇ ಹೋದರೆ ಆಗ ನಾನೇನು ಮಾಡಲಿ? ಚಾರ್ವಿಕಾಗಂತೂ ತಾಳಿ ಕಟ್ಟಲೇಬಾರ್ದು ಅನ್ನೋ ನಿರ್ಧಾರ ಮಾಡಿದ್ದೆ. ಅಲ್ಲದೆ ನೀನು ಮದುವೆ ನಂತರ ನನ್ನ ಕೆನ್ನೆಗೆ ಎಲ್ಲರ ಎದುರು ಒಂದು ಬಾರಿಸ್ಬಿಟ್ರೆ ಅಷ್ಟು ಜನರ ಎದುರು ನನ್ನ ಮಾನ ಮರ್ಯಾದೆ ಏನಾಗಬಹುದು? ಹೀಗೆ ಬರೀ ಬೇಡದ ಯೋಚನೆಗಳೇ ನನ್ನ ಮನಸ್ಸನ್ನು ಹೈರಾಣು ಮಾಡಿಬಿಟ್ಟಿತ್ತು. ಆದರೆ ದೇವರ ದಯೆ, ಎಲ್ಲವೂ ನನ್ನ ಪ್ಲ್ಯಾನ್ ಪ್ರಕಾರನೇ ನಡೆಯಿತು. ಈ ನನ್ನ ಮುದ್ದು ಇಲಿಮರಿ ನನ್ನ ಬದುಕಿಗೆ ನನ್ನ ಮುದ್ದು ಮಡದಿಯಾಗಿ ಬಂದು ಎಲ್ಲವೂ ಕನಸು ಅನ್ನುವಂತಹ ಸುಂದರ ಬದುಕು ನನ್ನದಾಯಿತು. ಆದರೂ ಹಣ, ಆಸ್ತಿ, ಹೊಟ್ಟೆ ಕಿಚ್ಚು ಅಂತ ನಮ್ಮ ಸುತ್ತ ಇರೋ ಜನರೇ ನಮಗೆ ಎಷ್ಟು ಕಾಟ ಕೊಟ್ಬಿಟ್ರು ಅಲ್ವೇನೇ ಸಾನು? ನೆನೆಸ್ಕೊಂಡ್ರೆ ಈಗಲೂ ಬೇಸರ ಆಗುತ್ತೆ. ಇವ್ರುಗಳಿಂದಾಗಿ ನಾನು ನನ್ನ ಪುಟ್ಟ ಚಿಕ್ಕುನ ಎತ್ಕೊಂಡು ಮುದ್ದಿಸೋ ಅದೃಷ್ಟ ಕಳ್ಕೊಂಡೆ. ನಮ್ಮ ಪುಟ್ಟ ಕಿರು ಒದ್ದಾಟ ನೋಡಲಾರದೆ ಕಣ್ಣೀರು ಹಾಕಿದೆ. ಅಂತೂ ಮಕ್ಕಳ ವಿಷಯದಲ್ಲಿ ನಾನು ದೊಡ್ಡ ದುರಾದೃಷ್ಟವಂತ. ಇದೇ ಕಾರಣಕ್ಕೆ ಕಣೋ ನಾನು ನನ್ನ ಮನೆಯವರನ್ನ ಎಲ್ಲಿಡಬೇಕೋ ಅಲ್ಲಿನೇ ಇಡೋ ತೀರ್ಮಾನ ಮಾಡಿದ್ದೀನಿ. ಯಾರನ್ನು ಹೆಚ್ಚು ನಂಬೋದು ಬೇಡ, ಹಚ್ಕೊಳ್ಳೋದು ಬೇಡ, ಮತ್ತೆ ಮೋಸ ಹೋಗೋದು ಬೇಡ. ಹೇಳುವಾಗ ಭಾವುಕನಾದ ಸೂರಜ್ನ ಕೊರಳನ್ನು ಬಳಸಿ, ಸೂರಿ, ಹಳೇದೆಲ್ಲ ಈಗ ಯಾಕೆ? ಅದೆಲ್ಲ ಜ್ಞಾಪಿಸ್ಕೊಂಡಷ್ಟು ನಮ್ಮ ಮನಸ್ಸಿಗೆ ನೋವಾಗೋದು. ಇನ್ನು ಮಕ್ಕಳ ವಿಷಯದಲ್ಲಿ ನಿಮ್ಮ ಮನಸ್ಸಿನ ಬೇಸರ ಕಡಿಮೆ ಆಗಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಸಾನ್ವಿ ಮಾತಿನಲ್ಲಿ ತುಂಟತನದ ಛಾಯೆ ಇರೋದನ್ನು ಗಮನಿಸಿದ ಸೂರಜ್ ಅವಳನ್ನೇ ದಿಟ್ಟಿಸಿ ನೋಡುತ್ತಾ, ಅಂದರೆ ನೀನು ಹೇಳ್ತಾ ಇರೋದು ನಮ್ಮ ಬದುಕಿಗೆ ಮತ್ತೊಂದು ಜೂನಿಯರ್ ಸಾನು ಇಲ್ಲ ಜೂನಿಯರ್ ಸೂನಿರ ವೆಲ್ಕಮ್ ಮಾಡೋಣ ಅಂತನಾ ಅಂತ ಕೇಳಿದ್ರೆ, ಹೌದು ಅಂತ ಸಣ್ಣದಾಗಿ ತಲೆ ಆಡಿಸ್ತಾ ನಾಚಿಕೆಯಲ್ಲಿ ತಲೆ ತಗ್ಗಿಸಿದ ಸಾನ್ವಿಯ ಗಲ್ಲ ಹಿಡಿದು ತಲೆ ಎತ್ತಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ಇದೊಂದು ಮಾತು ಕೇಳಿ ಸ್ವರ್ಗನೇ ಕೈಗೆ ಸಿಕ್ಕಷ್ಟು ಖುಷಿ ಆಗ್ತಾ ಇದೆ ಸಾನು. ಸೂರಿ, ಅದು ನಾನು ಹೇಳಿದ್ದು ಈಗಲೇ ಅಲ್ಲ, ನಮ್ಮ ಕಿರುಗೆ 2 ವರ್ಷ ಆದರೂ ಆಗಲಿ. ಸಾನ್ವಿ ಮಾತಿಗೆ ನಸುನಕ್ಕು, ಗೊತ್ತು ಕಣೋ ಸಾನು, ಕಿರುಗೆ 2 ಅಲ್ಲ 3 ವರ್ಷ ತುಂಬಿದ ಮೇಲೇ ಸರಿ. ನೀನು ನನ್ನ ಕೈಗೆ ಮತ್ತೊಂದು ಪುಟ್ಟ ಕೂಸ್ಕೊಡೋ ಬಗ್ಗೆ ಆಡಿದ ಮಾತೇ ನನ್ನ ಬೇಸರನ ಪೂರ್ತಿಯಾಗಿ ತಣಿಸ್ಬಿಡ್ತು. ನಿನಗೆ ಈ ನಿನ್ನ ಇನಿಯನ್ನ ಕಹಿಯಾದ ಮನಸ್ಸಿಗೆ ಸಿಹಿ ಹೇಗೆ ಉಣಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಲ್ವಾ ಎಂದನು ಸೂರಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.